ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನೋಡಿ, ಎಲ್ಲರೂ ಎಮರ್ಜೆನ್ಸಿ ಪ್ರಯಾಣವನ್ನು ಬೆಳೆಸುವಂಥವರೇ ವಿಮಾನದಲ್ಲಿ ಹೋಗೋದು. ಇಂಡಿಗೋ ವಿಮಾನಗಳ ಹಾರಾಟ ವೆಚ್ಚದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ. ಬೆಳಗ್ಗೆಯಿಂದ ಇಂಡಿಗೋದ 11 ವಿಮಾನಗಳ ಹಾರಾಟ ಪುನರಾರಂಭ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ 11 ಫ್ಲೈಟ್ಗಳಿಗೆ ಹಾರಾಟಕ್ಕೆ ಮುಂದಾಗಿದ್ದಾವೆ. ಅಂದರೆ ಪರಿಸ್ಥಿತಿ ಸುಧಾರಣೆ ಆಗುತ್ತಾ ಇದೆ. ಒಂದೇ ಸಾರಿಗೆ ಎಲ್ಲ ಫ್ಲೈಟ್ ಸಿಗುತ್ತೆ ನಾವು ಬುಕ್ ಮಾಡಿದ್ದು ಅಂತ ನೀವೆಲ್ಲ ಅನ್ಕೊಳ್ಳೋಕೆ ಹೋಗಬೇಡಿ. ಪರಿಸ್ಥಿತಿ ಇನ್ನೂ 15 ದಿನ ಹೋಗ್ಬೋದು, 1 ತಿಂಗಳು ಹೋಗ್ಬೋದು. ಅದು ಅವ್ರಿಗೆ ಕ್ಲಾರಿಟಿ ಇಲ್ಲ, ಸಿಬ್ಬಂದಿಗಳಿಗೆ ಪಾಪ ಗೊತ್ತಿಲ್ಲ, ಅವೇ ದಿಕ್ಕು ತೋರಿಸ್ದಂಗೆ ಇದ್ದರು. ಬಟ್ ಪ್ರಯಾಣಿಕರ ಆಕ್ರೋಶ ಈ ಬಸ್ ಸ್ಟಾಪ್ಗಳಲ್ಲಿ ನೋಡ್ತಾ ಇದ್ವಿ ನಾವು. ಬಸ್ ಬರದೇ ಇದ್ದಾಗ ಜನರು ರೊಚ್ಚಿಗೆದ್ದು ಬಸ್ಸಿಗೆ ಕಲ್ಲು ಹೊಡೆಯೋದು ಅಥವಾ ಪ್ರೊಟೆಸ್ಟ್ ಮಾಡೋದು, ಅಧಿಕಾರಿಗಳು ಬೆವರಿಳಿಸೋದು, ರೈಲ್ವೆ ಸ್ಟೇಷನಲ್ಲಿ ಗಿಜುಗುಡ್ತಾರನ್ನು ನೋಡ್ತಾ ಇದ್ವಿ. ಬಟ್ ಏರ್ಪೋರ್ಟ್ಗಳಲ್ಲಿ ಇಂಥ ಪ್ರತಿಭಟನೆಗಳು ನಡೀತಾವೆ ಅಂತ ಹೇಳಿದ್ರೆ ನಿಜಕ್ಕೂ ಇಂಡಿಗೋ ಸಂಸ್ಥೆ ವಿರುದ್ಧ ಬಹಳ ಅಸಮಾಧಾನಗಳಿದ್ದಾವೆ. 60% ಪಾಲನ್ನು, ಅಂದರೆ ವಿಮಾನಯಾನದ ಪಾಲನ್ನು ಇವರೇ ಹೊಂದಿದ್ದಾರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದು ಭಾರತಕ್ಕೆ ಸಂಬಂಧಪಟ್ಟಂತೆ. ಮತ್ತು 2006ರಿಂದ ಇಲ್ಲಿವರೆಗೂ ಒಂದು 20 ವರ್ಷ ಆಯಿತು, ಯಾವತ್ತೂ ಕೂಡ ಇಂತಹ ಎಮರ್ಜೆನ್ಸಿ ನಿರ್ಮಾಣ ಆಗಿರಲಿಲ್ಲ.